ಅಷ್ಟು ಸಹ ಎಂತಂದರೆ ಈ ಮೋಡಗಳೆಲ್ಲ ತಿನ್ಕಿ ಗುಡುಗು ಕೊಟ್ಟಾಗೆ ಆಗಿದೆ. ಅಂದರೆ ಹೇಗಿದ್ದೀರಿ? ನಾನಂತೂ ತುಂಬಾ ಚಂದ ಇದ್ದೇನೆ. ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ. ಅಂಡ್ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ದಿವಾಲಿ. ಓಕೆ, ಇವತ್ತೆಂತಪ್ಪ ಅಂದರೆ ನಿನ್ನೆ ನೈಟ್ ಹೇಳಿದೆ ಗೊತ್ತಾ, ನಿನ್ನೆ ಹೇಳಿದ್ನ ಇಲ್ವಾ ನನಗೆ ಮರೆತು ಹೋಗಿದೆ. ಆದರೂ ನಿನ್ನೆ ಸಂಜೆ ಮೇಲೆ ಎಂತ ಇತ್ತು ಅಂದರೆ ನಾನು ಅಪ್ಪ ಮನೆಗೆ ಹೋಗಿದ್ದೆ. ಅಪ್ಪ ಮನೆಯಲ್ಲಿ ಪೂಜೆ ಎಲ್ಲ ಇತ್ತು. ಸೊ ಒಂದ್ಸಲ ನೋಡ್ಕೊಂಡು ಬನ್ನಿ ನಿನ್ನೆ ಎಂತೆಲ್ಲ ಮಾಡಿತ್ತು ಅಂತ ಹೇಳಿ. ಓಕೆನಾ? ನಾನು ನಮ್ಮ ಅಪ್ಪ ಮನೆಗೆ ಹೋಗುವಾಗ ನಿನ್ನೆ ಸ್ವಲ್ಪ ಲೇಟೇ ಆಗಿ ಹೋದೆ. ಅಂತಕಂದ್ರೆ ನನಗೆ ಬೇರೆ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗುವಾಗ ಲೇಟ್ ಆಯಿತು. ಆಮೇಲೆ ಕರೆಂಟ್ ಹೋಯ್ತು. ತುಂಬ ಹೊತ್ತು ವೆಯ್ಟ್ ಮಾಡಿ ಕರೆಂಟ್ ಬರ್ತದೆ ಅಂತ ಕಾದು ಲೇಟ್ ನೈಟ್ ಮಾಡಿದ್ದು. ಅಂದರೆ ಇದೆಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿತ್ತು. ಇಲ್ಲಿ ಸತತವಾಗಿ ಜಾಗಂಟೆ ಬಟ್ಟುತ್ತಿರುವವರೇ ನನ್ನ ಕಜಿನ್ ಅಣ್ಣ ಅಶೋಕ್ ಅಣ್ಣ. ಜೈ. ಸ್ವಾಮಿ ದೇವರೇ ಎಲ್ರಿಗೂ ಒಳ್ಳೇದು ಮಾಡಿ, ಎಲ್ಲರೂ ಆರ್ತಿ ತೆಕ್ಕೊಳ್ಳಿ. ಇದೆಲ್ಲ ಆದಮೇಲೆ ಗಮ್ಮತ್ತಿದ್ದದ್ದು ನಿಜವಾಗಿ. ಚಿಕ್ಕಿ ಹೇಳಿದ್ರು ರೊಟ್ಟಿ ಮಾಡಲಿಕ್ಕೆ. ರೊಟ್ಟಿ ನಾನು ಕಣ್ಣಲ್ಲಿಯೇ ನೋಡಿರಲಿಲ್ಲ. ಅಂದರೆ ಈ ಥರ ಮಾಡೋ ರೊಟ್ಟಿ ನಾನು ಕಣ್ಣಲ್ಲಿ ಸಹ ನೋಡಿರಲಿಲ್ಲ. ನಂಗೆ ಮಾಡು ಅಂತ ಹೇಳಿದರು, ಬಟ್ ನಂಗೆ ಗೊತ್ತಿರಲಿಲ್ಲ. ಅವ್ರ ಹತ್ರ ಹೇಳಿಕೊಡ್ಲಿಕ್ಕೆ ಹೇಳಿದೆ. ಫಸ್ಟ್ ಒಂದು ಅವ್ರು ಮಾಡಿದರು. ಅವ್ರು ಮಾಡೋವಾಗ ಸುಲಭ ಅನಿಸ್ತು, ಬಟ್ ನಾನು ಮಾಡೋಕೆ ಸ್ವಲ್ಪ ಕಷ್ಟ ಅನಿಸ್ತು. ಬಟ್ ನಿಜ ಹೇಳಬೇಕು ಅಂದರೆ ಬಂತು, ಚೆಂದ ಮಾಡಿದೆ. ಈಸಿಯಲ್ಲಿ ಬರ್ತಾಯಿತ್ತು. ಎಲ್ಲೋ ಒಂದೊಂದು ಸ್ವಲ್ಪ ಕಷ್ಟ ಅನಿಸ್ತಿತ್ತು ಬಿಟ್ಟರೆ, ಬಟ್ ಬಂತು. ನಾನು ಅಂದ್ಕೊಂಡೆ ಅಯ್ಯೋ ದೇವ, ನಂಗೆ ಮೊದಲೇ ಅಡುಗೆ ರೂಮಿಗೆ ಹೋಗಿ ಅಭ್ಯಾಸ ಇಲ್ಲ, ಇದನ್ನು ಮಾಡಿ ಮತ್ತೆ ಒಂದಕ್ಕೆ ಎರಡು ಮಾಡ್ತೇನೆ ಅಂದ್ಕೊಂಡಿದ್ದೆ. ಬಟ್ ನಿಜ ಚೆಂದ ಬಂತು. ಎಷ್ಟು ತೆಳು ಗೊತ್ತಾ, ಭಾರಿ ಚೆಂದ ಆಗ್ತದೆ. ತಿನ್ಲಿಕ್ಕಂತೂ ಆಹಾ ಆಗ್ತದೆ. ಇದರ ನೆಕ್ಸ್ಟ್ ಬಂದು ಅಜ್ಜ ಹೇಳಿದರು ನನಗೆ ಮಿಸಲ್ ಎಲೆಗೆ ಬಳಿಸಲಿಕ್ಕೆ. ಇದರಲ್ಲಿ ಗಮ್ಮತ್ತು ಅಂತ ಅಂದರೆ ಅದು ರೊಟ್ಟಿ ಬಂದು ದೋಸೆ, ಅದು ಆ ರೊಟ್ಟಿ ಬಂದು ಹೊಟ್ಟೆ ಮಾಡಿಡಬೇಕು. ನನಗೆ ಅದನ್ನು ಹೇಳಿಕೊಡ್ಲಿಕ್ಕೆ ಒಂದು 10 ನಿಮಿಷ ತೊಗೊಂಡ್ರು ಅವರು. ನಂಗೆ ಬರ್ತಾನೆ ಇರಲಿಲ್ಲ. ಬಟ್ ಆಮೇಲೆ ಎಂತ ಇಲ್ಲ, ಹೊಟ್ಟೆ ಮಾಡಿಡೋದು. ಬಟ್ ಆದರೂ ಅವರದ್ದು ಶಾಸ್ತ್ರ ಅಂದ್ಕೊಂಡು ಬೇರೆ ಥರ ಇರ್ಬೋದೇನೋ ಅಂತೇಳಿ ಅದನ್ನೊಂದು 5-10 ನಿಮಿಷ ಅದನ್ನೇ ಹೇಳಿಕೊಟ್ರು ಅಜ್ಜ. ಆಮೇಲೆ ಮಾಡಿದೆ. ಆಮೇಲೆ ಇನ್ನೊಂದು ಗಮ್ಮತ್ತು ಹೇಳ್ತೇನೆ ಇರಿ, 1 ನಿಮಿಷ. ಇದಾದಮೇಲೆ ಅಜ್ಜ ಅಬ್ಸರ್ವ್ ಮಾಡಿರಲಿಲ್ಲ. ಫಸ್ಟ್ ಕುಂಬಳಕಾಯಿ ಸಾರು ಹಾಕ್ಲಿಕ್ಕೆ ಹೇಳಿದರು, ಅನ್ನ ಹಾಕ್ಲಿಕ್ಕೆ ಹೇಳಿದರು. ಆಮೇಲೆ ಅದು ರೊಟ್ಟಿ ಇಡ್ಲಿಕ್ಕೆ ಹೇಳಿದರು. ಮೀನು ಸಾರಿತ್ತು, ಅದು ನನಗೆ ನೆನಪಿಲ್ಲ. ಅವರು ಸಹ ಹೇಳಲಿಲ್ಲ ಆಯಿತಾ. ಅಜ್ಜ ಇದು ಲಾಸ್ಟಿಗೆ ಹಾಕುವಂಥದ್ದು, ಎಂತ ಅದು ತುಳಸಿದುಂಟಲ್ಲ ಅದು. ಆಮೇಲೆ ಅಜ್ಜ ಕೇಳಿದ್ರು ನನಗೆ ಮೀನು ಸಾರು ಹಾಕ್ಲಿಲ್ವಾ ಹೇಳಿ, ಅಂದರೆ ಎಲೆಗೆ ಬಳಸಲೇ ಇಲ್ವಾ ನೀನು, ಅಯ್ಯಯ್ಯ ಮಾರತಿ ಬಳಸು ಹೇಳಿದರು. ಆಮೇಲೆ ಎಲ್ಲ ಮುಗ್ದಾದ್ಮೇಲೆ ಬಳಸಿದ್ದು ನಾನು ನಿಜವಾಗಿ ಫಸ್ಟೇ ಬಳಸ್ಬೇಕಿತ್ತು. ಅವ್ರು ಹೇಳಲಿಲ್ಲ ಅಂತ ನಾನು ಸುಮ್ಮನದೆ. ನಾನು ಬಳಸಿದೆ ಅಂತ ಅವ್ರು ಸುಮ್ಮನಾಗಿದ್ದರು. ನಾನು ಓದಲೆಲ್ಲ ಹಿಂಗಿದ್ದೆ, ಎಂತಾದ್ರೂ ಒಂದು ಎಡವಟ್ಟು ಮಾಡ್ತಾ ಇರ್ತೇನೆ. ಬಟ್ ಆದರೆ ಅಜ್ಜ ಬೈಲಿಲ್ಲ ಮಾತ್ರ, ಲಾಸ್ಟಿಗೆ ಅದನ್ನು ಬಳಸಿದೆ. ದೀಪಾವಳಿ ಹಬ್ಬದಲ್ಲಿ ನೀವು ಎಡೆ ಮಿಷ ಮಾಡಿದ ಎಡೆ ಮಿಷದಲ್ಲಿ ಎಷ್ಟೋ ತಪ್ಪು ಏನು ತಪ್ಪಿದ್ರು ಮಾಪಿ ಇಟ್ಕೊಂಡು
ಆ ಜಕಣಿಗಳೆಲ್ಲ ಎರಡನೇ ಸಾರಿ ಬಂದು ಹಾಕಿ ಸ್ವಾಮಿ ಏನು ತಪ್ಪಿದ್ದು ಮಾಪಿಟ್ಕೊಂಡು ಜಕಣಿಗಳೆಲ್ಲ ಬಂದು ಎರಡನೇ ಸಾರಿ. ಇದಿಷ್ಟು ಬಂದು ನಿನ್ನೆ ಆಗಿತ್ತು. ಆ್ಯಂಡ್ ಇವತ್ತು ನಾನು ಬೆಳಿಗ್ಗೆ ಎಂತ ಮಾಡಿದೆ ಅಂದರೆ, ಬೆಳಿಗ್ಗೆಯಿಂದ ಮಸ್ತ್ ಕೆಲಸ ಇತ್ತು ಮನೆಯಲ್ಲಿ. ಕೆಲಸ ಎಲ್ಲ ಮಾಡಿಕೊಂಡೆ ನಾನು ಬೆಳಿಗ್ಗೆಯಿಂದ. ಮಾಡಿಕೊಂಡು ಇಲ್ಲಿಗೆ ಹೋಗಿದ್ದೆ, ಮಾಮಿ ಮನೆಗೆ ಹೋಗಿದ್ದೆ. ಅಲ್ಲಿ ನಾವಿವತ್ತು ಕುಕ್ಕಿಂಗ್ ಮಾಡ್ತಿದ್ದೇವೆ ಸೇರಿಕೊಂಡು. ಎಂಥದೋ ಸ್ಪೆಷಲ್, ಎಂಥದೋ ನಾನ್ ವೆಜ್ ಮಾಡಿ ತಿನ್ನು ಅಂತೇಳಿ, ಎಂತ ಅನ್ಕೋಬೇಡಿ, ಮಟನ್ ಮಾಡು ಅಂತೇಳಿ ಅನ್ಕೊಂಡದ್ದು. ಸೊ ಕುಕ್ಕಿಂಗ್ 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 ನಂಗಂತೂ ನಿಜ ಬರೋದಿಲ್ಲ. ನಾನು ಮಾಡಿದ್ರೆ ಮತ್ತೆ ಅಜೀಬಾಗಿ ಹೋಗ್ತದೆ. ಚೂಚೂರು ಹೆಲ್ಪ್ ಮಾಡ್ಲಿಕ್ಕೆ ಹೋಗೋದಷ್ಟೇ ನಾನು. ಈಗ ಶುಂಠಿ ತರಲಿಕ್ಕೆ ಅಂತ ಹೇಳಿ ನಾನು ಮನೆಗೆ ಬಂದದ್ದು. ಶುಂಠಿ ತೆಕ್ಕೊಂಡು ಮನೆಗೆ ಹೋಗಬೇಕು. ಅಲ್ಲಿ ನೋಡಿ ನೀವು ಹೇಗೆ ಇರ್ತದೆ ನಮ್ದು ಅಥವಾ ಮತ್ತೆ ಚಂದ ಎಂತ ಜಾಸ್ತಿ ಹೊತ್ತು ಮಾಡ್ಲಿಕ್ಕೆ ಆಗೋದಿಲ್ಲ. ಕುಕ್ ಮಾಡೋದು, ತಿನ್ನೋದು, ಬಂದು ಜಪ್ಪುದು ಅಷ್ಟೇ, ಮದ್ದೆ ಅಂತ ಇಲ್ಲ. ಹೋಗುದು, ತಿನ್ನೋದು, ಚಂದ ಮಾಡಿ ಬರೋದು. ಈಗ ಹೋಗ್ಬೇಕು, ಶುಂಠಿ ತರ್ಲಿಕ್ಕೆ ಅಂತ ಕಳಿಸಿದ್ದಾರೆ. ಆ ಸೈಕಲ್ ಗ್ಯಾಪಲ್ಲಿ ನಾನು ವಿಡಿಯೋ ಮಾಡ್ಕೊಳ್ತಿದ್ದೇನೆ. ಹೋಗಿ ಶುಂಠಿ ತಕೊಂಡು ಹೋಗಿ ಅಲ್ಲಿ ಕೊಟ್ಟು ಒಂಚೂರು ಹೆಲ್ಪ್ ಮಾಡಿ ಊಟ ಮಾಡಿ ಬಂದು ಪಾಚ್ಕೊಳ್ತೇನೆ, ಆಯ್ತಾ? ನೋಡಿ, ಓಕೆ ಜನರೇ, ನೋಡಿ, ಓಕೆ ಬನ್ನಿ. ಈಗ ಶುಂಠಿ ಅಲ್ಲ ಅಜ್ಜಿ, ಶುಂಠಿ ಅದು ಶುಂಠಿ ಅಲ್ಲ, ಶುಂಠಿ. ನಾನು ಸುಮ್ಮನೆ ತಮಾಷೆಗೆ ಹೇಳೋದು. ಇದುವೇ ಶುಂಠಿ ಹಿಡ್ಕೊಂಡು ಹೋಗ್ತಾ ಇದ್ದೇನೆ. ಟಂಗ್ 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 ಟಂಗ್. ತಿನ್ಲಿಕ್ಕಾಗಿದ್ರೆ ಇದನ್ನು ತಿಂತಿದ್ದೇನು ಮರೆ, ಆಸೆ ಆಗ್ತದೆ. ಆದರೆ ತಿನ್ಲಿಕ್ಕಾಗೋದಿಲ್ಲ, ಬಾಯಿ ಉರಿ ಬರ್ತದೆ. ಅದಕ್ಕೆ ಸುಮ್ಮನೆ ಇದ್ದೇನೆ. ಬನ್ನಿ, ಈಗ ನಾನು ಹೋಗ್ತಾ ಇದ್ದೇನೆ ಗಾಯ್ಸ್, ಬನ್ನಿ ಹೋಗುವ. ಆಲ್ರೆಡಿ ಮಾಮಿದು ಅಡಿಗೆ ಆಗ್ತಾ ಉಂಟು. ತಗೊಳ್ಳಿ. ಚಂದ ತಿನ್ನುದು ಈಗ. ಸರಿ, ಗಬ ಗಬ ತಿನ್ನುದು. ಈ ಮಾಮಿ ನಂಗೆ ಕೊಡುದಿಲ್ಲ ಬರೇ. ಹೇಳ್ತಿದ್ದೇನೆ ಆಯ್ತಾ, ನಂಗೆ ಕೊಡಿ, ನಾನು ಹೆಲ್ಪ್ ಮಾಡ್ತೇನೆ ಹೇಳಿ. ಬರೀ ಮತ್ತೆ ವಿಡಿಯೋ ನೋಡಿದವ್ರು ಅನ್ಕೊಳ್ತಾರೆ ಬರೀ ತಿನ್ಲಿಕ್ಕೆ ಮಾತ್ರ ಬಂದಿದ್ದಾರೆ, ಅವ್ರು ಕೊಡುದಿಲ್ಲ ಎಂತ ಸಹ. ಈಗ ಮಾಮಿ ನಂಗೆ ಕಳಿಸಿದ್ದು ಕೊತ್ತಂಬರಿ ಸೊಪ್ಪು ತರಲಿಕ್ಕೆ. ಬರೀ ತಿಂದಿದ್ದಾಳೆ ಅಂತ ಹೇಳ್ಬಾರ್ದಲ್ಲ ಈಗ ಜನರು, ನನ್ನ ವಿಡಿಯೋ ನೋಡಿದವರು. ಅದಕ್ಕೆ ಅಟ್ಲೀಸ್ಟ್ ಇದನ್ನಾದರೂ ಮಾಡಬೇಕಲ್ಲ ನಾನು. ಕೊತ್ತಂಬರಿ ಸೊಪ್ಪು ನೋಡಲಿಲ್ಲಲ್ಲ. ಈಗ ಮತ್ತೊಂದು ಕೊತ್ತಂಬರಿ ಸೊಪ್ಪು ಹಾಕ್ತೇವಲ್ಲ, ಅದು ಇಲ್ಲದಿದ್ದರೆ ಆಲ್ಟರ್ನೇಟ್ ಆಗಿ ಇದನ್ನು ಯೂಸ್ ಮಾಡ್ತೇವೆ. ಎಕ್ಸಾಕ್ಟ್ ಸೇಮ್ ಕೊತ್ತಂಬರಿದೇ ಪರಿಮಳ, ಎಕ್ಸಾಕ್ಟ್ ಅದೇ ಸ್ಮೆಲ್ ಇರ್ತದೆ. ಮೀನು ಸಾರಿಗಂತೂ ಹಾಕಿದ್ರೆ ಎಂತ ಚಂದ ಪರಿಮಳ ಬರ್ತದೆ ಗೊತ್ತಾ. ಮೀನು ಸಾರು ಭಾರಿ ಚಂದ ಆಗ್ತದೆ. ಇದು ನಿಮ್ಗೆ ಗೊತ್ತಿರ್ತದೆ, ಒಂದು ನಿಮಿಷ ರೀ ತೋರಿಸ್ತೇನೆ. ಇಲ್ಲಿ ನೋಡಿ, ಇದುವೇ ಭಾರಿ ಚಂದಿದೆ. ನಗುವುದ ಕಲಿಸೋ ಮಗುವಿನ ಮನಸ್ಸೇ, ತಾನಿ ತಂದ ನಾ ತಂದ ನಾನು, ತಾನಿ ತಂದ ನಾನು ಇಟ್ಟೆ. ನಗುವುದ ಕಲಿಸೋ ಮಗುವಿನ ಮನಸ್ಸೇ. ಈಗ ಮಾಮಿ ಸೂಪ್ ಮಾಡಿ ಕೊಟ್ಟಿದ್ದಾರೆ. ಸೂಪ್ ಕುಡಿಯೋದು ಹೀಗೆ ಅಂತ ಗೊತ್ತುಂಟು ನನಗೆ ಸಾಮ್ ಗೊತ್ತೇವೆ. ನಾವು ಹೀಗೇ ಕುಡಿಯೋದು. ಖಾರ ಖಾರ ಜಾಸ್ತಿ ಆಗಿದೆ ಬಿಟ್ರೆ. ಊಟ ರೆಡಿ ನಮ್ಗೆ. ನಿಂಗೆ ಬೇಡಲ್ಲ ಊಟ? ನಿಂಗೆ ಬೇಡಲ್ಲ? ನಂಗೆ 2 ಬಟ್ಟು. ಎಷ್ಟೊತ್ತು ಕುತ್ಕೊಳ್ತಿ ಮಗನೇ? ಅಲ್ಲ ಮಾಮಿ,
ದೊಡ್ಡ ಮಿಡ್ಕಣಿ ಮಾರೆ ಕೊಂಡ್ರೆ ನಾನು ಹೇಳ್ತೇನೆ, ನಾನು ತಿಂದು ರುಚಿ ಹೇಳ್ತೇನೆ. ಗೊಂಗಜ್ಜ ಡೈಲಾಗ್ ಬೇರೆ. ಮುಖ ತೋರಿಸಬೇಡ, ಹೊರಟು ಹೋಗು ಮೂರ್ಖ. ಚಂದ ಆಯ್ತು. ಅದೇ ಬಿಡ್ಬಾರತ್ತೆ ಯಕ್ಷಗಾನ ದ್ವೇಷ ಹೋದಾಗ ಎಷ್ಟು ದೊಡ್ಡ ಕುಂಡೆ ಮರ ನಿಂಗೊಂದು. ದಿನ ಹೀಗೆಯಾ ಕಾಲಡಿ ಹಾಕಿ ಮೆಟ್ತಾನೆ, ನಾಯಿಗೆ ಮೆಟ್ಟಿದಾಗೆ. ಅದೊಂದು ಸ್ಕೂಲಲ್ಲಿ ಮುಟ್ತಾನಲ್ಲ, ಅಲ್ಲಿ ಮಕ್ಳಿಗೆ ಹೇಗೆ ಹೊಡಿತಾನೆ ಗೊತ್ತಾ? ಅವರೆಲ್ಲ ನನ್ನ ವಿಡಿಯೋ, ಮಕ್ಳಿಗೆಲ್ಲಾದ್ರೂ ಅಪ್ಪಿ ತಪ್ಪಿ ನನ್ನ ವಿಡಿಯೋ ಸಿಕ್ಕಿದ್ರೆ ಅನ್ಕೋತಾರೆ ಈ ಅಕ್ಕ ಕರೆಕ್ಟಾಗಿ ಹೇಳಿದಾಳೆ ಅಂತೇಳಿ. 1 2 3 ನಾಯಿ ಮರಿ ತಿಂದಿಬೇಕೆ? ಏಯ್ ಹೋಗ್ರ ಕುಕ್ಕುರು. ಹಾ, ಈಗ ಚಂದ ಊಟ ಆಯ್ತು. ಫ್ಯಾನ್ ಗಾಳಿಗೆ ಒಳ್ಳೆ ನಿದ್ರೆ ಬರ್ತಾ ಉಂಟು. ತಮ್ಮ ಎಂತದ ಮೂವಿ, ಶಾರ್ಟ್ ಮೂವಿ ಯಾವುದೋ ಹಾಕಿದ್ದಾನೆ, ನೋಡ್ತಾ ಇದ್ದೇವೆ ಎಲ್ಲ. ಊಟ ಆಯ್ತಲ್ಲ, ಈಗ ಅವರೆಲ್ಲ ಮಲಗಿದ್ರಲ್ಲ, ನಾನು ಅಲ್ಲಿ ಕೂತ್ಕೊಂಡ್ರೆ ನನಗೆ ಸಹ ನಿದ್ರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವಿಡಿಯೋ ಎಡಿಟ್ ಮಾಡಬೇಕಲ್ಲ, ಸಂಜೆ ಆಗೋಷ್ಟರಲ್ಲಿ ಹಾಕಬೇಕಲ್ಲ. ಇವರೆಲ್ಲ ನೋಡಿ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ದಾರೆ. ಇವ್ರು ಗುರಾಯಿಸ್ತಾ ಇದ್ದಾರೆ ನನಗೆ. ಇವರು ಆಚೆ ನೋಡಿದ್ರು ನಿಮಗೆ ತೋರಿಸಿದ್ದಕ್ಕೆ. ಬಾಯ್ 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 ಅದು ನೋಡಿ ಬಾಯ್ ಬಾಯ್. ಯಾವುದೋ ಪ್ರಾಣಿ ಹೊಸತ್ತು ಬಂದಿದೆ ಅಂತಾನೇನು. ಬರಬೇಡ ಹೌದಣ್ಣ. ಆಮೇಲೆ ಬಂದು ಗುದ್ದಿದ್ರೆ ನನಗೆ ವರ್ಷ ಪೂರ್ತಿ ಮಲಗಲಿಕ್ಕೆ ಅದೇ ಸಾಕು. ಬರ್ತಾ ನಿಮ್ಗೊಂದು ನಿಜ ಹೇಳಬೇಕಾ? ನಿಜ ಅಲ್ಲ ನಿಜಾನೇ. ಎಂತಂದರೆ ನಿನ್ನೆ ರಾತ್ರಿ ಮಳೆ ಬಂದಿದೆ. ಬೊಳ್ಳ ಅಂದರೆ ಹೇಗೆ ಹೇಳುದು ಆ ಬೊಳ್ಳನ, ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡೋದು? ಮಳೆ ಬಿದ್ದಿದೆ, ಒಂದು ಅಯ್ಯೋ ಅದು ಬಿಡಿ. ಮಳೆ ಬಂದಿದೆ, ಅದು ಹೇಗೆ ಅಂದರೆ ಅದೇ ಥರ ಇರಲಿ, ಅದು ಬೇಡ, ನಂಗೆ ಪ್ರಾಮಿಸ್ ನೆನಪಾಗ್ತಾ ಇದೆ. ಎಂಥದೋ ಬಿಡಿ, ನಂಗೆ ಅದು ನೆನಪಾಗ್ತಾ ಇಲ್ಲ. ಆಮೇಲೆ ಎಂತಂದರೆ ಅಷ್ಟು ಬಂದಿದೆ ಆಯ್ತಾ ಮಳೆ. ಎಂಥ ಗುಡುಗು ಮಿಂಚು ಹೇಳ್ತೀರಿ ಅಮ್ಮ! ಒಂದೊಂದು ಗುಡುಗು ಮಿಂಚು ಅಂದರೆ ನಾನು ಅಂದ್ಕೊಂಡೆ ಇದು ಗ್ಯಾರಂಟಿ ಭೂಮಿ ಬಾಯಿ ಬಿಡ್ತದೇನೋ ಅಂತ. ಅಷ್ಟು ಸಹ ಎಂತಂದರೆ ಈ ಮೋಡಗಳೆಲ್ಲ ತಿನ್ಕಿ ಗುಡುಗು ಕೊಟ್ಟಾಗೆ ಆಗಿದೆ. ಅಂದರೆ ಈಗ ಹೇಳ್ತಾರೆ ಗೊತ್ತಾ, ಪುಂಕಿ ಕೊಡಬೇಕಿದ್ರೆ ಪುಂಕಿ ಕೊಡ್ತಾರೆ ಗೊತ್ತಾ, ಗಟ್ಟಿ ಮಾಡಿ. ಅದೇ ಥರ ಮೋಡ ಕೂಡ ನಿನ್ನೆ ಹೆವಿ ತಿನ್ಕಿ ಇದು ಕೊಟ್ಟಿದೆ. ಎಂತ ಮಿಂಚು ಮತ್ತು ಗುಡುಗು ಕೊಟ್ಟಿದೆ. ಎಂಥ ಮಿಂಚು, ಎಂಥ ಗುಡುಗದು. ಸ್ವಿಚ್ ಬೋರ್ಡಲ್ಲೆಲ್ಲ ಬೆಂಕಿ ಮಾರೆ ಅವಸ್ಥೆಯೇ ಅಪ್ಪ. ನಾನು ಅಂದ್ಕೊಂಡೆ ಇವತ್ತೆಂಥದ್ದು ಆಗ್ತದೆ, ಇವತ್ತು ಲಾಸ್ಟ್ ನಮ್ಮದೆಲ್ಲ, ಇವತ್ತಿಗೆ ಪ್ರಳಯ ಆಗ್ತದೆ ಅಂತ ಅಂದ್ಕೊಂಡಿದ್ದೆ. ಊಟ ಬೇರೆ ಮಾಡೋದಿತ್ತ, ಬೇರೆ ಮೀನು ಸಾರು ನಿನ್ನೆ
ನನಗೆ ಮೀನು ತಿನ್ಲಿಕ್ಕೆ ಆಸೆ ಆಗ್ತದೆ. ದೇವ್ರಿಗೆ ಬಳಿಸದೆ ಮೀನು ತಿನ್ಲಿಕ್ಕೂ ಆಗೋದಿಲ್ಲ. ಎಲ್ಲಾದರೂ ಪ್ರಳಯ ಆದರೆ ಮೀನು ಸಾರು ವೇಸ್ಟ್ ಆಗ್ತದಲ್ಲ ಅಂತ ಅಂದ್ಕೊಳ್ತಿದ್ದೆ ಮಾರೆ. ನಾನು ಚಿಕ್ಕಿ ಹತ್ರ ಸಹ ನಿನ್ನೆ ಅದನ್ನ ಹೇಳಿದೆ, ಪ್ರಳಯ ಆಗೋದಿದ್ರೆ ಆಗಲಿ, ಊಟ ಅದ್ರ ಮೇಲಾದರೂ ಆಗ್ತದ ಅಂತ. ಬಚ್ಚ ನಿನ್ನೆ ಚಂದ ಮಾಡಿ ಮೀನು ತಿಂದೆ ಮಾತ್ರ. 4 ಮೀನು ತಿಂದೆ ನಿನ್ನೆ ನಾನು. ಈಗ ಆಯಿತು. ಚಿಕ್ಕ ತಮ್ಮ ಎಂತ ಮಾಡಿದೆ ಗೊತ್ತಾ, ಒಂದು ಹೊಡೆದ ಮರೆ ಬೆನ್ನಿಗೆ. ಇದು ಹೀಗೆ ಇತ್ತಲ್ಲ, ಇದು ಕಳಚಿ ಬಿದ್ದು ಕಾಲಿಗೆ ನೋವಾಯಿತು, ಸರಿ ನೋವಾಯಿತು. ಓಕೆ, ನಾನೀಗ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಎಂಡ್ ತನಕ ವಿಡಿಯೋ ನೋಡಿದ್ದೀರಿ. ಡೈಲಿ ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಆ್ಯಂಡ್ ಹೊಸೊಬ್ರು ಯಾರಾದರೂ ನನ್ನ ವಿಡಿಯೋ ಇದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೀಲ್ಸ್ ಅಥವಾ ಒಳ್ಳೊಳ್ಳೆ ಪೋಸ್ಟನ್ನು ಲೈಕ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಲವ್ ಯು ಆಲ್ವೇಸ್ ಆ್ಯಂಡ್ ಹ್ಯಾಪಿ ದಿವಾಲಿ ಒನ್ಸ್ ಅಗೈನ್. ಥ್ಯಾಂಕ್ ಯು ಸೋ ಮಚ್. ನಾಳಿನ ಹೊಸ ವಿಡಿಯೋ ಜೊತೆ ಮತ್ತೆ ಎಲ್ಲರೂ ಮೀಟ್ ಆಗುವ. ಟಾಟಾ, ಬಾಯ್ ಬಾಯ್.